ಸಮಾಜ ಸೇವಕ ವಿಧಾನಸಭಾ ಕ್ಷೇತ್ರ ಯಲಬುರ್ಗಾ ಭರತ್ ರಾಮೇಗೌಡ್ರು. ರೈತಪರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪರ ಅದ್ದೂರಿ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕಿನಲ್ಲಿ ರಕ್ಷಣಾ ವೇದಿಕೆ ಹಾಗೂ ರೈತಪರ ಸಂಘಟನೆಯ ಒಂದು ಸಮಾಜದ ಹಿತದೃಷ್ಟಿಗಾಗಿ ಶ್ರೀಯುತ ಭರತ್ ರಾಮೇಗೌಡ್ರಿಂದ ಅದ್ದೂರಿ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ರಕ್ಷಣಾ ವೇದಿಕೆಯು ಭಾಷಾ ನಿಲುವು ಕನ್ನಡದ ಪರವಾಗಿದೆ ಮತ್ತು ಅವರ ಪ್ರಮುಖ ಬೇಡಿಕೆಗಳಲ್ಲಿ ದ್ವಿಭಾಷಾ ನೀತಿಯನ್ನು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ ಜಾರಿಗೊಳಿಸುವುದು, ಕನ್ನಡದ ಗೌರವವನ್ನು ಎತ್ತಿ ಹಿಡಿಯುವುದು ಮತ್ತು ಕನ್ನಡತೆಯರ ಕನ್ನಡ ಬಳಕೆ ಮತ್ತು ಪ್ರೋತ್ಸಾಹವನ್ನು ಬೆಂಬಲಿಸುವುದು ಸೇರಿವೆ. ಇದು ಕೇವಲ ಹೋರಾಟವಲ್ಲ, ಕನ್ನಡ ಭಾಷೆ ಮತ್ತು ಸಾಂಸ್ಕೃತಿಕ ರಕ್ಷಣೆ ಮತ್ತು ಪ್ರಗತಿ ನಿರಂತರ ಬದ್ಧತೆ ಎಂದು ಭರತ್ ರಾಮೇಗೌಡರು ತಿಳಿಸಿದರು. ನಂತರ ಯಲಬುರ್ಗಾ ತಾಲೂಕಿನ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ ಹಳ್ಳಿ, ಯಲಬುರ್ಗಾ ತಾಲೂಕಿನ ಅಧ್ಯಕ್ಷರಾದ ರಾಜಶೇಖರ್ ಶಗೂಟಿ, ಕುಕನೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ದೇವಪ್ಪ ಸಬ್ಗೀನ್ ಹಾಗೂ ಶಶಿಧರ ಹೊಸಮನಿ, ಸಂತೋಷ್ ತೋಟದ್, ಈಶಪ್ಪ ಸಬರಾದ್, ಶ್ರೀಕಾಂತ್ ಬೀಳ್ಗಿ ಇನ್ನೂ ಅನೇಕರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೊದಲನೇದಾಗಿ ಎಲ್ಲ ಯಲಬುರ್ಗಾ ತಾಲೂಕಿನ ಎಲ್ಲ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಏನು ಯಲಬುರ್ಗಾ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಇವತ್ತು ನಾವು ನಮ್ಮ ಕ್ಯಾಲೆಂಡರ್ ಉದ್ಘಾಟನೆಯನ್ನು ಇಟ್ಕೊಂಡಿದ್ವಿ. ಇವತ್ತು ನಾವು ಹೊಸ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ವಿ ಬೇವೂರು ಗ್ರಾಮದಲ್ಲಿ. ಇವತ್ತು ನಮ್ಮ ಎಲ್ಲ ಸಂಘಟನೆಗಾರರಿಗೆ ಬಲ ತುಂಬುವಂಥ ಕೆಲಸವನ್ನು ಮಾಡ್ತಾ ಯಲಬುರ್ಗಾ ತಾಲೂಕಿನಲ್ಲಿ ನಾವು ನಮ್ಮ ಸಂಘಟನೆ ಪರವಾಗಿ ಹೋರಾಟಗಳಾಗಿರ್ಬೋದು, ಮತ್ತು ರೈತ ಪರ ಸಂಘಟನೆಗಳ ಬಲ ತುಂಬುವಂಥ ಕೆಲಸ ಆಗಿರ್ಬೋದು, ನಮ್ಮ ದಲಿತ ಪರ ಸಂಘಟನೆಗಳಿಗೆ ಬಲ ತುಂಬುವಂಥ ಕೆಲಸವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಏನೇ ಸಮಸ್ಯೆಗಳಿದ್ರೂ ನಾವು ಎಲ್ಲ ಸಂಘಟನೆಗಾರರು ಜೊತೆಯಲ್ಲಿ ನಿಂತು ಹೋರಾಟಗಳನ್ನು ಮಾಡ್ತಾ ಮುಂದಿನ ದಿನಗಳ ನಮ್ಮ ತಾಲೂಕಿನ ಒಂದು ಗ್ರಾಮದ ಸಮಸ್ಯೆ ಆಗಿರ್ಬೋದು, ಇಲ್ಲ ತಾಲೂಕಿನ ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಎಲ್ಲದಕ್ಕೂ ಆಲಿಸುತ್ತಾ ನಾವು ನಮ್ಮ ಸಂಘಟನೆ ಪರವಾಗಿ ನಿಂತ್ಕೊಂತೀವಿ ಮತ್ತು ನಮ್ಮ ದಲಿತ ಪರ ಮತ್ತು ನಮ್ಮ ರೈತ ಪರ ಸಂಘಟನೆಗಳಿಗೆ ನಾವು ಬೆನ್ನೆಲುವಾಗಿ ನಿಂತು ಅವರ ಹೋರಾಟಗಳಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಹಣವನ್ನು ಕೊಟ್ಟು ಇವತ್ತು ತಾಲೂಕಿನ ತುಂಬ ಎಲ್ಲ ಸೋಷಲ್ ಆಕ್ಟಿವಿಟೀಸ್ ಏನಿದೆ ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಇವತ್ತು ಶಾಲೆಯ ಮಕ್ಕಳಿಗೆ ಬ್ಯಾಗು, ಬುಕ್ಕು, ಪುಸ್ತಕಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ರೋಡ್ ಬದಿ ವ್ಯಾಪಾರಿಗಳಿಗೆ ಒಂದು ಕೊಡೆ ಕೊಡುವಂಥ, ಅವರಿಗೆ ಒಂದು ಬಿಸಿಲಿನಲ್ಲಿ ಕೂತು ವ್ಯಾಪಾರ ಮಾಡೋದಕ್ಕೆ ತೊಂದರೆ ಆಗ್ತಾ ಇದ್ದಾಗ ಅದೊಂದು ಕೊಡೆಗಳನ್ನು ಕೊಡುವಂಥದ್ದು. ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೊತಾ ಹೋಗ್ತೀವಿ. ಎಲ್ಲ ನಿಮ್ಮ ಬೆಂಬಲವು ಇದೇ ಥರ ನಮಗಿರಲಿ ಸದಾ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು